ರಕ್ಷಕನೇ ಭಕ್ಷನಾದ್ರೆ ಯಾರಿಗೆ ತಾನೇ ದೂರು ನೀಡಬೇಕು ಹೇಳಿ? ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕಾದ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಕೈ ಹಿಡಿದ ಹೆಂಡತಿ ಮತ್ತು ಮಾವನ ಮೇಲೆಯೇ ಮಚ್ಚು ಬೀಸಿ ಕೊಲೆಗೆ ಯತ್ನಿಸಿರುವ ಆಘಾತಕಾರಿ ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ಹೆಸರು ಗೀತಾ 5 ವರ್ಷಗಳ ಹಿಂದೆ ಕೆಂಗೇರಿಯಲ್ಲಿ PSI ಆಗಿದ್ದ ಭೈರಪ್ಪ ಎಂಬಾತನ ಜೊತೆ ಅದ್ಧೂರಿಯಾಗಿ ಮದುವೆಯಾಗಿತ್ತು. 3 ವರ್ಷಗಳ ಕಾಲ ಇವರ ಸಂಸಾರ ಚೆನ್ನಾಗಿಯೇ ಇತ್ತು. ಮುದ್ದಾದ 3 ವರ್ಷದ ಹೆಣ್ಣು ಮಗುವೂ ಇದೆ. ಆದರೆ ಈ PSI ಭೈರಪ್ಪನ ಅಸಲಿ ಬುದ್ಧಿ ಬಯಲಾಗಿದ್ದು, ಆತ ಲೋಕಾಯುಕ್ತ ಬಲೆಗೆ ಬಿದ್ದು ಉದ್ಯಮಿಯೊಬ್ಬರಿಂದ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದು ಸಸ್ಪೆಂಡ್ ಆಗಿದ್ದ ಭೈರಪ್ಪ ಅಲ್ಲಿಂದ ಇಡೀ ಸಂಸಾರವನ್ನೇ ನರಕವನ್ನಾಗಿಸಿದ್ದಾನಂತೆ. ತನ್ನ ಮೇಲಿರುವ ಭ್ರಷ್ಟಾಚಾರದ ಕೇಸ್ ಕ್ಲೋಸ್ ಮಾಡಿಸಲು ತವರು ಮನೆಯಿಂದ ಬರೋಬ್ಬರಿ 50 ಲಕ್ಷ ರೂಪಾಯಿ ತರುವಂತೆ ಹೆಂಡತಿಗೆ ದಿನಾಗಲೂ ದೈಹಿಕ ಹಾಗೂ ಮಾನಸಿಕ ಟಾರ್ಚರ್ ನೀಡಲು ಆರಂಭಿಸಿದ್ದಾನೆ ಅಂತ ಹೆಂಡತಿ ಆರೋಪಿಸಿದ್ದಾಳೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.